ಉಷಾ, ನಾನು ನಿಮ್ ಕೆಲವು ಚಿತ್ರಗಳನ್ನ ತೋರಿಸ್ತೇನೆ. ಅವನ್ ನೋಡಿದ್ರೆ ನಿಮ್ಗೇನ್ ಅನ್ನಿಸ್ತದೆ ಹೇಳ್ಬೇಕು, ಆಯ್ತಾ? ಯಾ, ನೋಡಿ. ಇದನ್ನ ನೋಡ್ತಿದ್ರೆ ನನ್ನ ಮನಸ್ಸಿನಲ್ಲಿ ಏನೋ ಒಂಥರ ಭಯ ಆಗುತ್ತೆ. ಉಷಾ ಲಗ್ನ ಆದ್ಮೇಲೆ ಈ ರೀತಿ ವರ್ತಿಸೋದ್ರಲ್ಲಿ ನಿಗೂಢವಾದದ್ದೇನೂ ಇಲ್ಲ. ನೀವು ದೂರ ಹೋದ್ಮೇಲೆ ಉಷಾಗೆ ಫ್ರಾನ್ಸಿಸ್ ರವರ ಪರಿಶುದ್ಧ ಸ್ನೇಹ ದೊರಕ್ತು. ಫ್ರಾನ್ಸಿಸ್ ರವರ ಸಮಾಜ ಸೇವಾ ಸಂಸ್ಥೆಯಲ್ಲಿ ದೊರಕಿದ ನೌಕರಿ ಅವರ ಜೀವನದಲ್ಲಿ ಹೊಸ ಭರವಸೆಯನ್ನು ತಂದುಕೊಡ್ತು. ಅವರ ಕಳೆದು ಹೋದ ಆತ್ಮವಿಶ್ವಾಸ ಮತ್ತೆ ಚೇತರಿಸಿಕೊಂಡಿತು. ಈ ಸಂದರ್ಭದಲ್ಲಿ ಉಷಾ ಫ್ರಾನ್ಸಿಸ್ ಅವರನ್ನ ಪ್ರೀತಿಸುವ ಸಾಹಸ ಮಾಡಿದರು. ತನ್ನ ತಂದೆಯಿಂದ ದೊರೆತ ನೆಮ್ಮದಿ, ಸೆಕ್ಯೂರಿಟಿ ಮತ್ತು ವಿಕಾಸ್ನಲ್ಲಿ ದೊರೆತ ಪ್ರೀತಿ, ಇವೆರಡನ್ನ ಫ್ರಾನ್ಸಿಸ್ರ ವ್ಯಕ್ತಿತ್ವದಲ್ಲಿ ಕಂಡು ಹಿಡಿಯುವ ಪ್ರಯತ್ನ ಉಷಾ ಮಾಡಿದರು. ಇಲ್ಲ ಡಾಕ್ಟರ್, ಫ್ರಾನ್ಸಿಸ್ ತುಂಬಾ ಒಳ್ಳೆ ವ್ಯಕ್ತಿ, ಆದರ್ಶವಾದಿ. ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ. ನೀವು ಅವರನ್ನ ಪ್ರೀತಿಸಿದ್ರಿ ಕೂಡ ಅಲ್ವಾ? ನಾವು ಇದನ್ನ ಪ್ರೀತಿ ಅನ್ನದೇ ಫಿಕ್ಸೇಷನ್ ಅಂತೇವೆ. ಅದು ನಿಮ್ಮಲ್ಲಿ ಭರವಸೆ ತುಂಬುವ ಭಾವನಾತ್ಮಕ ಸಂಬಂಧ. ಅದರಲ್ಲಿ ನೀವು ನಿಮ್ಮ ಸಮಸ್ತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ್ರಿ. ಆದರೆ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ನೀವು ಫ್ರಾನ್ಸಿಸ್ ಅವರನ್ನ ಮದುವೆ ಆಗುವಷ್ಟರಿಗೆ ಫ್ರಾನ್ಸಿಸ್ ಅವರ ಕೊಲೆ ಆಯಿತು. ಹೀಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಉಷಾ ಅಸಹಾಯಕತೆಯನ್ನ ಅನುಭವಿಸಿದರು. ತನ್ನ ತಪ್ಪಿಲ್ಲದೆ ಬಲಿಪಶುವಾದರು. ನಿಮ್ಮೇಲಿದ್ದ ಆ ಪ್ರೀತಿಯೇ ಈಗ ಹಗೆಯಾಗಿ ಮಾರ್ಪಡ್ತು. ನಿಮ್ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕಾಗಿಯೇ ಉಷಾ ಅತಿಕಾಮಿಯಾದರು. ತಮ್ಮ ಲೈಂಗಿಕ ದಾಹದಿಂದ ನಿಮ್ಮನ್ನು ಕಂಗಾಲು ಮಾಡೋದು, ಇದು ಕೂಡ ದ್ವೇಷ ಸಾಧನೆಯ ಒಂದು ರೀತಿಯಾಯಿತು. ಇದನ್ನ ನಾವು ನಿಂಫೋಮೇನಿಯಾ ಅಂತ ಕರಿತೀವಿ. ಉಷಾ ನಿದ್ದೆಯಲ್ಲಿ ಚಾಕು, ಚೂರಿ, ಮಚ್ಚು, ಈಳಿಗೆ ಮಣೆಗಳನ್ನ ಬಾವಿಗೆ ಬಿಸಾಕ್ತಾ ಇದ್ರು ಅಂತ ನೀವಂದ್ರಲ್ಲ? ಹೌದು ಡಾಕ್ಟರ್. ಸುಪ್ತಾವಸ್ಥೆಯಲ್ಲಿ ತಾನು ನಿಮ್ಮನ್ನೆಲ್ಲಿ ಕೊಂದಾಕ್ಬಿಡ್ತೀನೋ ಅನ್ನೋ ಭೀತಿಯೇ ಅವ್ರ ಈ ತರ ಆ ವಸ್ತುಗಳನ್ನ ಬಾವಿಗೆ ಹಾಕೋದಕ್ಕೆ ಕಾರಣ. ಡಾಕ್ಟರ್, ನನ್ನ ಬಗ್ಗೆ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಉಷಾ, ನಿಮ್ಗೆ ಬೀಳೋ ಕನಸುಗಳಲ್ಲಿ ನೀವು ಸಮುದ್ರದ ದಂಡೆಯ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀರಿ. ಆ ಹೊತ್ತಿಗೆ ಎಡವು ಬಿದ್ದು ನೀವು ನಿಮ್ಮ ಉಡಿಯಲ್ಲಿ ಕಲೆ ಹಾಕಿದ್ದ ಕಪ್ಪೆ ಚಿಪ್ಪುಗಳೆಲ್ಲ ಚೆಲ್ಲಿ ಹೋಗ್ತವೆ. ಇಲ್ಲ, ಸಮುದ್ರದ ಅಲೆಗಳು ಬಡಿದು ನೀವು ಕಂಟಿರುವ ಮರಳುಗೂಡುಗಳೆಲ್ಲ ನಾಶವಾಗಿ ಬಿಡ್ತವೆ. ಇವೆಲ್ಲ ಬಾಳಿನ ಅಲೆಗಳ ಹೊಡೆತಕ್ಕೆ ಪುಡಿ ಪುಡಿಯಾಗಿರುವ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಸಂಕೇತ. ನೆನಪು ಮಾಡ್ಕೊಳ್ಳಿ ಉಷಾ, ಆ ದಿನ ಸಾಯಂಕಾಲ ಇವ್ರು ಲೇಟಾಗಿ ಬಂದಾಗ, ಮಗುವಿಗೆ ಹಾಲು ಕೊಡ್ಲಿಕ್ಕೆ ಅಂತ ರೂಮಿಗೆ ಬಂದಾಗ ತೊಟ್ಲಲ್ಲಿದ್ದ ರಶ್ಮಿ ಸತ್ತು ಹೋಗಿತ್ತು ಅಂತಂದ್ರಿ. ಹೇಗೆ ಸತ್ತು ಹೋಯ್ತು ನನಗೆ ಗೊತ್ತಿಲ್ಲ ಅಂತಂದ್ರೆ, ಆದ್ರೆ ನನಗಿದು ಸ್ವಲ್ಪ ನಿಗೂಢ ಅನ್ಸುತ್ತೆ. ನಾನ್ಯಾಕೆ ಸುಳ್ಳು ಹೇಳ್ಬೇಕು ಡಾಕ್ಟರ್? ಇದು ಸುಳ್ಳಲ್ಲ, ಇದು ಮಾನಸಿಕ ಸಂರಕ್ಷಣಾ ವಿಧಾನ. ಇಟ್ಸ್ ಅ ಕೈಂಡ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್. ನಿಮ್ಮ ಅಭಿಪ್ರಾಯದಂತೆ ಮುಂದೆ ನಿಮ್ಮ ರಶ್ಮಿ ಕೂಡ ಮುಂದಕ್ಕೇನು ಹೇಳ್ಬೇಡಿ. ಸಮಾಧಾನ ಮಾಡ್ಕೋ ಉಷಾ, ಸಮಾಧಾನ ಮಾಡ್ಕೋ ಉಷಾ. ಉಷಾ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ಉಷಾ. ಉಷಾ, ಉಷಾ, ಪ್ಲೀಸ್ ಡೋಂಟ್ ಗೆಟ್ ಎಕ್ಸೈಟೆಡ್. ಯು ಅಂಡರ್ಸ್ಟ್ಯಾಂಡ್? ನಿಮ್ಗೆ ಇಷ್ಟ ಇಲ್ದಿದ್ರೆ ನಾನು ಈ ವಿಷಯವನ್ನು ಇಲ್ಲೇ ನಿಲ್ಲಿಸ್ತೇನೆ. ಆದ್ರೆ ಒಂದ್ ಮಾತು, ನೀವು ನಿಮ್ ಮನಸ್ಸಿನಲ್ಲಿ ಬಚ್ಚಿಟ್ಟಿರೋ ಸಮಸ್ಯೆನ ಹೊರಗೆ ಹಾಕಿದ್ರೆ ಮಾತ್ರ ಈ ಮಾನಸಿಕ ಅಗ್ನಿವರ್ತುಲದಿಂದ ಪಾರಾಗೋದಕ್ ಸಾಧ್ಯ. ನೀವ್ ಹೇಳೋದು ನಿಜ ಡಾಕ್ಟರ್, ಆದ್ರೆ ನಡೆದ ಘಟನೆನೇ ಬೇರೆ. ನನ್ ಮಗಳು ರಶ್ಮಿ ತುಂಬಾ ಅಳ್ತಾ ಇದ್ಲು.
ಕೊಲೆ ಮಾಡ್ಬಿಟ್ಟೆ. ನಾನೇ ಕೊಲೆ ಮಾಡ್ಬಿಟ್ಟೆ. ನಾನು ಯಾಕೆ ಹೇಗ್ ಮಾಡ್ದೆ? ಇದಕ್ಕೇನು ಕಾರಣ ಅಂತ ಏನ್ ಹೇಳಕ್ ಸಾಧ್ಯ ಡಾಕ್ಟರ್? ಹೇಳಕ್ ಸಾಧ್ಯ? ಪ್ಲೀಸ್ ಉಷಾ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್. ಉಷಾ, ನಾನು ನಿಮ್ಗೆ ಒಂದು ಇಂಜೆಕ್ಷನ್ ಕೊಡ್ತೇನೆ. ಆಗ ನೀವು ಸುಪ್ತಾವಸ್ಥೆಯಲ್ಲಿ ಹೋಗ್ತೀರಾ. ನಿಮಗೆ ಹಿಂದಿನ ನೆನಪಾಗ್ತವೆ. ಅವನ್ ನನಗೆ ಹೇಳ್ತಾ ಹೋಗ್ಬೇಕು, ಆಯ್ತಾ? ಚೆನ್ನಾಗಿದ್ದೀರಾ? ಊರಿಗೆ ಹೋಗ್ತಾ ಇದೀವಿ, ನಿಮ್ಮನ್ನ ಭೇಟಿ ಆಗೋಣ ಅಂತ ತುಂಬಾ ಸಂತೋಷ. ಥ್ಯಾಂಕ್ ಯು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಡಾಕ್ಟರ್. ಹೌದು ಡಾಕ್ಟರ್. ಅದರಲ್ಲೇನು, ನನ್ನ ಕರ್ತವ್ಯ ನಾನು ಮಾಡಿದೆ.